ಗೌರಿ. ಗೌರಿ. ನೀವು ನಿಮ್ಮ ಮಗಳ ಹೆಸರೇನು? ಮಲ್ಲಿಗೆ. 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 ಅವ್ರನ್ನ ಸುರೇಶ್ಗೆ ಮದುವೆ ಮಾಡಿ ಕೊಟ್ಟಿದ್ರಾ? ಆಮೇಲೆ ಅವರಿಬ್ರು ಚೆನ್ನಾಗಿದ್ರಾ? ಚೆನ್ನಾಗಿನೇ ಇದ್ರು. ಆಮೇಲೆ ಏನಾಯ್ತು? ಮತ್ತೆ ಇಲ್ಲಿ ಬಂದ ಮೇಲೆ ಹೀಗೆ ಆಗಿರೋದು. ಏನು? ಆ ಕಡೆ ಅಂತೇಳಿ ಬಂದು ಇಲ್ಲೇ ಇದ್ದು ತಿಂದು ತಿಂದು ಹೀಗೆಲ್ಲ ಮಾಡಿ ಅವಳನ್ನ ತಲೆ ಕೆಡಿಸಿ ಹೀಗೆ ಮಾಡಿರೋದು. ಯಾರದು? ಅವನೇ ಕರ್ಕೊಂಡು ಹೋದವನು. ಯಾರಂತ ಗೊತ್ತಿಲ್ವಾ? ಗಣೇಶ. ಗಣೇಶ. ಅವನು ಎಲ್ಲಿರೋದು? ಅವನು ಆ ಕಡೆ ಎಲ್ಲ ಇದ್ದಿದ್ದು ತೋಟದಲ್ಲಿ. ಕರ್ಕೊಂಡು ಹೋದ. ಆಮೇಲೆ ನೀವು ನಿಮ್ಮ ಮಗ ಏನು ಕಂಪ್ಲೇಂಟ್ ಮಾಡಿದ್ರ ಪೊಲೀಸ್ ಸ್ಟೇಷನ್ಗೆ? ನಾವೇ ಕಂಪ್ಲೇಂಟ್ ಮಾಡಿದ್ದು. ಏನಂತ? ಕಾಣೋದಿಲ್ಲ ಅಂತ ಹೇಳಿ ಮಾಡಿದ್ದು ಕೂಡಿಗೆ ಸ್ಟೇಷನ್ಗೆ. ಆಮೇಲೆ ಏನಾಯ್ತು? ಆಮೇಲೆ ಅವರು ಪೊಲೀಸಿನವ್ರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರ. ಇವ್ರು ನನ್ನ ತಗೊಂಡೋಗಿ ಅಲ್ಲಿ 3 ದಿವಸ ಏನೋ ಔಷಧಿ ಮಡಗಿದ್ರು ಸ್ಟೇಷನ್ನಲ್ಲಿ. ಅಳಿಯನ್ನ ಕೂಡಿಗೆಯಲ್ಲಿ. ಇದು ಬೆಟ್ಟದಪುರ ಪೊಲೀಸಿನ. ಅಲ್ಲಿಂದ ಮತ್ತೆ ಕೇಳಿ ಮಾಡಿ ಆಗುವಾಗ ಅವರು ಆರ್ಟ್ ಕೆಲಸಕ್ಕೆ ಹೋಗಿದ್ದಾರೆ, ಬರ್ತಾರೆ ಅಮ್ಮ ಅಂತ ಹೇಳಿದ್ರು. ಅದ್ರ ಸಾಯಂಕಾಲ 6 ಗಂಟೆಗೇನೋ ಕಳಿಸಿದ್ರು. ಅದ್ರ ಬೆಳಿಗ್ಗೆ ಪುನಃ ಕರ್ಕೊಂಡು ಹೋಗಿದ್ದು ನಾನು ಬರೋಕ್ಕೆ ಹೇಳುವಾಗ. ಅಲ್ಲಿ ಹೋಗಿ ನೋಡುವಾಗ ಅವರು ನಮ್ಮನ್ನ ಎದುರಿಸಿನೇ ಬರೆಸ್ತಾ ಇದ್ದರು, ಸೈನ್ ಮಾಡ್ತಾ ಇದ್ದರು. ನಾನೇ ಸೈನ್ ಮಾಡಿದ್ದು, ಹೆಬ್ಬಟ್ಟು ಸೈನ್. ಅದರಲ್ಲಿ ಏನು ಬರೆದ್ರಂತ ನನಗೇನು ಗೊತ್ತು ಸಹ, ನಾನೇನು ಓದಿದ್ನ ಇಲ್ಲ. ಮಗನೂ ಇಲ್ಲಿ ಕರ್ಕೊಂಡು ಬಂದು ಪೊಲೀಸಿನವರು ಬಂದು ಮಗನ ಕೈಯಲ್ಲಿ ಇಲ್ಲಿ ಬರೆಸಿದ್ದಾರೆ. ನೀವು ಹೆಬ್ಬೆಟ್ಟು ಹಾಕುವಾಗ ಅದರಲ್ಲಿ ಏನೋ ಬರ್ದಿತ್ತ? ಖಾಲಿ ಪೇಜ್ ಇತ್ತು? ಅದು ಖಾಲಿನೇ ಇತ್ತು. ಅದು ಎಲ್ಲ ಫುಲ್ಲು ಬರೆದ್ರು ಅವರೇ. ಅದರಲ್ಲಿ ಬರೆದಾದ್ಮೇಲೆ ಸೈನು ಮಾಡಿಸಿದ್ರು. ಎಲ್ಲ ಇಲ್ಲಿ ಹಾಗೇನೆ ತಂದು ಮಡಗಿದ್ರಲ್ಲ ಆ ನೋಟ್ಸ್ ಎಲ್ಲ. ಆಮೇಲೆ ನಿಮಗೆ ಗೊತ್ತಾಯ್ತಾ ನಿಮ್ಮ ಕೈಯಿಂದ ಏನಕ್ಕೆ ಸೈನ್ ಹಾಕ್ಸ್ಕೊಂಡಿರೋದ್ರಲ್ಲಿ ಏನು ಬರ್ದಿದ್ರು ಗೊತ್ತಾಯ್ತಾ ನಿಮಗೆ? ಯಾವುದು ಗೊತ್ತಿಲ್ಲ ಸರ್. ಮತ್ತೆ ಅಲ್ಲಿ ಹೋದ ಮೇಲೆ ನಮಗೆ ಗೊತ್ತಾಗಿದ್ದು ಎಲ್ಲ ಹೀಗೆಲ್ಲ ಮಾಡಿದ್ದಾರೆ ಅಂತ. ಇವರು ಬೆಟ್ಟದಪುರ ಪೊಲೀಸಿನವರು ಹೀಗೆಲ್ಲ ಮಾಡಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗಿದ್ದು. ಅವರು ಕಳ್ಳ ಕೇಸು ಬರೆದಿದ್ದಾರೆ. ಅವನೇ ಕೊಲೆ ಮಾಡಿದ್ದು ಅಂತ ಹೇಳಿ ಅವನ ತಗೊಂಡೋಗಿ ಅಲ್ಲಿ ಸ್ಟೇಷನ್ಗೆ ಹಾಕಿದ್ದು. 2 ವರ್ಷ ಹೋಗಿ ಕೂತಿದ್ರಲ್ಲ ಇದು ಜೈಲಲ್ಲಿ. ಹಾಗೆಲ್ಲ ಮಾಡಿದರು. ಈಗ ನಿಮ್ಮ ಮಗಳು ಮತ್ತೆ ಸಿಕ್ಕಿದ್ದಾಳೆ ಅಂತ ಇವರೆಲ್ಲ ಹೇಳ್ತಿದ್ದಾರೆ, ಮಡಿಕೇರಿಯಲ್ಲಿ ನಿನ್ನೆ ಸಿಕ್ಕಿದ್ದಾರೆ ಅಂತ. ನೀವು ಅದು ಫೋಟೋ ವಿಡಿಯೋನ ನೋಡಿದ್ರಾ? ಅವರೇನಾ? ಅವರೇ ಮಗಳೇನದು? ಮಗಳಿಗೆ ಏನಾದ್ರು ಫೋನ್ ಮಾಡಿದ್ರಾ, ಕರೆದ್ರ ನೀವು ಬನ್ನಿ ಅಂತ? ಅವಳು ಹೋದ ಮೇಲೆ ದಮ್ಮಯ್ಯ ಹಾಕಿ ಎಲ್ಲ ಮಕ್ಕಳನ್ನು ಕರೆದ್ರು, ನಾವು ಕರೆದು ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತೇಳಿ ಎಲ್ಲಿ ಇಲ್ಲನೇ ಇಲ್ಲ. 2 ವರ್ಷ 5-6 ವರ್ಷ ಆಯಿತು ಈ ವರ್ಷಗೆ. ಗೊತ್ತಿತ್ತಿಲ್ಲ, ಮತ್ತೆ ಗೊತ್ತಾಗಿದ್ದು, ಕಂಡಿಡ್ತಿದ್ದು. ಹಾಗಾಗಿ ನಿನ್ನೆ ಸಿಕ್ಕಿದಲ್ಲಿ ಮತ್ತೆ ಇನ್ನೇನು ಮಾಡೋದು? ಈಗ ನಿಮ್ಮ ಮಗನಿಗೆ ತುಂಬ ಅನ್ಯಾಯ ಆಯ್ತಲ್ವ? 2.5 ವರ್ಷ ಸುಮ್ಮನೆ ಜೈಲಲ್ಲಿ ಇದ್ರು. ಅನ್ಯಾಯ ಮಾಡಿದ್ರಲ್ಲ ಅವರು, ಗತಿಗಟ್ಟವರು. ಅದನ್ನ ತಗೊಂಡೋಗಿ ಆ ಗಲ್ಲಾಗೆ ಹಾಕಿ ಹೋಗಿ. ನೇನು ಬೇಡ ಅವರು. ಮಗಳನ್ನೂ ಬೇಡ, ಯಾರನ್ನು ಬೇಡ. ನಮಗೆ ನನ್ನ ಸಾಕಿದವರು ಅಳಿಯನೇ ಸಾಕು.